ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮುಲ್ಯಾಮು ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಹೇರ್ ಕೇರ್ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಮೊದಲಿಗೆ ನಾನು ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವಾಗ ಅಂದರೆ ನಾನು ಅಪ್ಲೈ ಮಾಡೋ ಆಯಿಲ್ ಜೊತೆಗೆ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಹೇರ್ ಕೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ಇವಾಗ ಕೊಬ್ಬರಿ ಎಣ್ಣೆ ಜೊತೆಗೆ ನಾನು ಏನೇನು ಆ್ಯಡ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಆಲೋವೆರಾನ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಸಿಗುವಂಥದ್ದು. ಗಿಡದಿಂದ ನೀಟಾಗಿ ವಾಶ್ ಮಾಡಿಕೊಂಡು ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಫ್ರೆಶ್ ಆಗಿ ಸಿಗ್ತಿಲ್ಲ ಅಂತ ಹೇಳಿದ್ರೆ ನೀವು ಚೆನ್ನಾಗಿರೋದು ಯಾವುದಾದ್ರೂ ಒಂದು ಒಳ್ಳೆ ಬ್ರ್ಯಾಂಡ್ದು ಆಲೋವೆರಾ ಜೆಲ್ನ ಕೂಡ ಯೂಸ್ ಮಾಡ್ಬೋದು. ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಆಲೋವೆರಾ. ಇದಾಗಿದ ನಂತರ ನಾನಿಲ್ಲಿ ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಸಣ್ಣ ಈರುಳ್ಳಿ ಇದ್ದರೆ ನೀವು ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ದಪ್ಪ ಈರುಳ್ಳಿನೇ ಚಿಕ್ಕದಾಗಿ ಪೀಸಸ್ ಮಾಡಿ ಆ್ಯಡ್ ಮಾಡ್ಕೊಬೋದು. ನೀವು ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನೀವು ಸಣ್ಣ ಈರುಳ್ಳಿನ ಆ್ಯಡ್ ಮಾಡೋದ್ರಿಂದ. ಸ್ವಲ್ಪ ಸ್ಮೆಲ್ ಅನಿಸುತ್ತೆ ನಿಮಗೆ. ಏನು ಅಂದರೆ ಒಂದು ಡೇ ಬಿಟ್ಟು ನೀವು ವಾಶ್ ಮಾಡ್ಕೊಂಬಿಡಿ. ತುಂಬ ದಿನ ಬಿಟ್ಟರೆ, ಇವಾಗ 2 ದಿನ 3 ದಿನ ಅಪ್ಲೈ ಮಾಡಿ ಹಾಗೆ ಬಿಟ್ಟರೆ ಸ್ವಲ್ಪ ಸ್ಮೆಲ್ಲಿಂಗ್ ಫೀಲ್ ಆಗುತ್ತೆ ನಿಮಗೆ. ಅದರಿಂದ 1 ಡೇಗಷ್ಟೇ ಬಿಟ್ಟು ನೆಕ್ಸ್ಟ್ ಡೇ ವಾಶ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ಬಿಸಿ ಮಾಡ್ತಿದ್ದೀನಿ ಪಾತ್ರೆನ. ಬಿಸಿ ಮಾಡಿದ ನಂತರ ನಾನಿಲ್ಲಿ ತೊಗೊಂಡಿರುವಂಥದ್ದು ಪ್ಯಾರಾಚೂಟ್ ಕೋಕೋನಟ್ ಆಯಿಲು. ನೀವು ಮನೆಯಲ್ಲೇ ಹೋಮ್ ಮೇಡ್ದು ಯಾವುದಾದ್ರೂ ಇದ್ದರೆ ನಾರ್ಮಲ್ ಆಯಿಲ್ನೇ ಯೂಸ್ ಮಾಡ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ಬ್ರ್ಯಾಂಡ್ ಆದ್ರೂ ಕೂಡ ಯೂಸ್ ಮಾಡ್ಬೋದು. ಬಟ್ ಬೆಟರ್ ಅಂತ ಹೇಳಿದ್ರೆ ಪ್ಯಾರಾಚೂಟ್ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಆಯಿಲ್ ಬಿಸಿ ಆಗ್ತಿದೆ. ಈ ಟೈಮ್ನಲ್ಲಿ ನೀವು ಮೆಂತ್ಯ ಕಾಳನ್ನ ಆ್ಯಡ್ ಮಾಡಿ. ಇದು ತಂಪಾಗುತ್ತೆ. ಕೊಬ್ಬರಿ ಎಣ್ಣೆ ಯೂಶಲಿ ಸ್ವಲ್ಪ ಹೀಟ್ ಇರುತ್ತೆ, ತಂಪಾಗಲಿ ಅಂತ ಹೇಳಿಬಿಟ್ಟು ಮೆಂತ್ಯನ ಆ್ಯಡ್ ಮಾಡ್ತಾರೆ. ಇಲ್ಲಿ ಮೆಂತ್ಯ ಆ್ಯಡ್ ಮಾಡಿದ್ದೀನಿ. ನೀಟಾಗಿ ಬಿಸಿ ಆಗಲಿ ಅದನ್ನು ಕೂಡ. ಈಗ ನೋಡಿ, ಇದ್ರ ಜೊತೆಗೆ ರುಬ್ಬಿಟ್ಕೊಂಡಿರುವಂತಹ ಆಲೋವೆರಾ ಮತ್ತು ಈರುಳ್ಳಿನ ಇದಕ್ಕೆ ಸೇರಿಸೋಣ. ಆಲೋವೆರಾದಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ಸಿಡಿಯೋ ಥರ ಆಗುತ್ತೆ. ಬಟ್ ಭಯ ಪಡಬೇಡಿ, ಏನೂ ಆಗಲ್ಲ. ಸ್ವಲ್ಪ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಬೇಯ್ತಾ ಇದೆ. ಇವಾಗ ನೀವು ಅಪ್ಲೈ ಮಾಡಿ ಅದ್ರ ನೆಕ್ಸ್ಟ್ ಡೇಗೇನೆ ರಿಸಲ್ಟ್ ನೋಡಬೇಕು. ತುಂಬಾ ಸಾಫ್ಟಾಗಿ ಫೀಲ್ ಆಗುತ್ತೆ ಹೇರು. ನಾನು ಯೂಶಲಿ ಹೇರ್ ಕೇರೇ ಮಾಡಲ್ಲ, ಮಾಡಿದ್ರೆ ಇದೊಂದನ್ನಷ್ಟೇ ಮಾಡ್ತೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಆಲೋವೆರಾ ಮತ್ತು ಈರುಳ್ಳಿ ಹಾಗೆ ಸ್ವಲ್ಪ ಮೆಂತ್ಯ ಕಾಳನ್ನ ಆ್ಯಡ್ ಮಾಡಿ ಅಪ್ಲೈ ಮಾಡ್ತೀನಿ. ಸ್ವಲ್ಪ ನೀಟಾಗಿ ಬೇಯಿಸ್ಬಿಟ್ಟು ಇನ್ನು ಆ್ಯಡ್ ಮಾಡೋರು ದಾಸವಾಳ ಎಲೆ ಆಗಿರ್ಬೋದು ಅಥವಾ ದಾಸವಾಳ ಹೂವು, ಇನ್ನು ಬೇರೆ ಬೇರೆ ಏನೇನೋ ಐಟಮ್ನ ಆ್ಯಡ್ ಮಾಡ್ತಾರೆ. ನನಗೆ ಸ್ವಲ್ಪ ಸ್ಮೆಲ್ ಸ್ವಲ್ಪ ಸ್ಟ್ರಾಂಗಾಗಿ ಫೀಲ್ ಆದರೆ ಇಷ್ಟ ಆಗಲ್ಲ. ಅದರಿಂದ ನಾನು ಇದಷ್ಟೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಅಪ್ಲೈ ಮಾಡ್ತೀನಿ. ಸ್ವಲ್ಪ ನೀಟಾಗಿ ಬೇಯಲಿ. ಹಾಗೆ ಇಲ್ಲಿ ಬೇಯ್ತಾ ಇದೆ ಆಯಿಲು. ಇದ್ರ ಜೊತೆ ಬೆಸ್ಟ್ ಟಿಪ್ಸ್ ಏನಂತ ಹೇಳಿದ್ರೆ, ನೀಟಾಗಿ ಹೇರ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡಿದ ನಂತರ ಯೂಶಲಿ ಕೊಬ್ಬರಿ ಎಣ್ಣೆ ಹೀಟ್ ಆಗಿರೋದ್ರಿಂದ ಸೊ ಬ್ಯಾಲೆನ್ಸ್ ಮಾಡಬೇಕು. ಸ್ವಲ್ಪ ಹೇರ್ ಫಾಲ್ ಆಗೋ ಚಾನ್ಸಸ್, ತುಂಬ ಹೀಟ್ ಆಗಿಬಿಟ್ರೂ ಕೂಡ ಆ ರೀಸನಿಂದನೂ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದರಿಂದ ಹರಳೆಣ್ಣೆ ಬರುತ್ತೆ ನೋಡಿ, ಅದನ್ನು ನೀವು ಮಧ್ಯಕ್ಕೆ ಅಪ್ಲೈ ಮಾಡಿಬಿಟ್ಟು ಅದು ಬಿಟ್ಟರೆ ಹೇರಿಗೆಲ್ಲ ನೀವು ಈ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡಿ. ನಿಜವಾಗ್ಲೂ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಫೀಲ್ ಆಗುತ್ತೆ ರಿಸಲ್ಟು ತುಂಬ ಬೇಗನೆ ಸಿಗುತ್ತೆ. ನೀಟಾಗಿ ಮಿಕ್ಸ್ ಆಗಿದೆ ಎಲ್ಲದ್ರ ಜೊತೆ. ಒಬ್ಬೊಬ್ಬರು ಹಾಗೆ ಹಾಕ್ತಾರೆ, ಬಟ್ ಇನ್ನು ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ರುಬ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನಾನು ರುಬ್ಬಿಟ್ಟು ಹಾಕಿದ್ದೀನಿ. ಇವಾಗ ಸ್ವಲ್ಪ ಆರಾದ್ಮೇಲೆ ನೀಟಾಗಿ ಸೋಸ್ಕೊಳ್ಳೋಣ. ಸೋಸಿದ ನಂತರ ಹೇರ್ಗೆ ಅಪ್ಲೈ ಮಾಡ್ಕೊತೀನಿ ನಾನು ಕೂಡ. ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.